ಕೊನೆ ಆಗುತ್ತೆ. ಯಾರು ದಸರಾ ಇನಾಗ್ರೇಷನ್ ಸಾಕಷ್ಟು ವಿರೋಧ ಬರ್ತಾ ಇದೆ. ಈಗ ಅಬ್ದುಲ್ ಕಲಾಂ ಅವರು ನಮ್ಮ ದೇಶದ ಇದಾದ್ರಲ್ಲ, ರಾಷ್ಟ್ರಪತಿ ಆದ್ರಲ್ಲ, ಆಗ್ಬೋದಾ? ರಾಷ್ಟ್ರಪತಿಯವರು ಅಬ್ದುಲ್ ಕಲಾಂ ಆಗೋ ಆಗಿದ್ದರೆ ಬಾನು ಮುಷ್ತಾಕ್ ಅವರು ಮಾಡೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ತಪ್ಪೇನೇ ಇಲ್ಲ. ಅವರು ಇದೇ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥವ್ರು, ಕನ್ನಡದ ಬಗ್ಗೆ ಅಭಿಮಾನ ಇರ್ತಕ್ಕಂಥವ್ರು, ಜಾತ್ಯತೀತ ವ್ಯಕ್ತಿತ್ವ ಇರ್ತಕ್ಕಂಥವ್ರು, ಎಲ್ಲ ಧರ್ಮಗಳನ್ನು ಒಂದೇ ಅಂತ ಕಾಣುವಂಥವ್ರು. ಅವರು ಬೂಕರ್ ಪ್ರಶಸ್ತಿ ವಿಜೇತರು ಅಲ್ವಾ? ಎಲ್ಲ ಧರ್ಮಗಳನ್ನು ಸಮಾನವಾಗಿ, ಅವರ ಧರ್ಮನೂ ಸೇರಿಸಿ ನಮ್ಮ ಧರ್ಮವನ್ನು ಕೂಡ ಸಮಾನವಾಗಿ ನೋಡುವಂಥವ್ರು ಅವರು. ಅದರಿಂದ ತಪ್ಪೇನೇ ಇಲ್ಲ. ಶಿವಕುಮಾರ್ ಅವರು ಸೇರಿ ಇನ್ನೂ ಕೆಲವು ಕಾಂಗ್ರೆಸ್ ನಾಯಕರು RSS ಇದೊಂದನ್ನ ಎಲ್ಲಾ ಕಡೆ ಬಳಸ್ತಿದ್ದಾರೆ. ಒಂದು ಬಹಳ ಸ್ಪಷ್ಟವಾಗಿ ನಾನು 106 ಸಲ ಹೇಳಿದ್ದೀನಿ, RSS ನಮ್ಮ ಸ್ವಾತಂತ್ರ್ಯ ಚಳುವಳಿನಲ್ಲಿ ಭಾಗವಹಿಸಲಿಲ್ಲ. ಸ್ವಾತಂತ್ರ್ಯ ಚಳುವಳಿನಲ್ಲಿ ಅವರ ಪಾತ್ರ ಏನೂ ಇಲ್ಲ. ಸುಮಾರು 52 ವರ್ಷಗಳ ಕಾಲ ನಾಗ್ಪುರಲ್ಲಿ ಅವರ RSS ಕಚೇರಿ ಮೇಲೆ ನಮ್ಮ ತ್ರಿವರ್ಣ ಧ್ವಜ ಅವರು ಹಾರಿಸಲಿಲ್ಲ. ಎಷ್ಟು 52 ವರ್ಷಗಳ ಕಾಲ ತ್ರಿವರ್ಣ ಧ್ವಜ ಹಾರಿಸಲಿಲ್ಲ ಅವರು. ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಅವರ ಕೊಡುಗೆ ಏನೂ ಇಲ್ಲ.